ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ಈ ವಿಡಿಯೋ ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ತಿರುಪತಿಗೆ ಹೋಗಿರೋ ವ್ಲಾಗ್ ಆಗಿರುತ್ತೆ. ನಾವು ಫ್ರೈಡೇ ನೈಟ್ ಮೆಜೆಸ್ಟಿಕ್ಕಿಂದ 10 o'clock ಸ್ಟಾರ್ಟ್ ಆದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 4:30ಗೆ ತಿರುಪತಿ ರೀಚ್ ಆದ್ವಿ. ನಾವು ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಅಲಿಪಿರಿ ಸ್ಟೆಪ್ಸ್ ಹತ್ತಬೇಕಂತ ಎಲ್ಲ ಪೂಜೆ ಎಲ್ಲ ಮಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟೆಪ್ಸ್ ಹತ್ತಬೇಕಾದ್ರೆ ಅನಿಮಲ್ಸ್ ಕಾಣಿಸೋದೆಲ್ಲರಿಗೂ ಗೊತ್ತಿದೆ ಅಲ್ವಾ. ನಮಗೆ ಫಸ್ಟ್ ಕಾಣಿಸಿದ್ದು ಜಿಂಕೆ. ನೋಡ್ತಾ 1000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಫುಲ್ ಟಯರ್ಡ್ ಆಗಿತ್ತು. ಹತ್ಬೇಕಾದ್ರೆ ಕೋತಿ ಕಾಣಿಸಿತ್ತು. ರೆಕಾರ್ಡ್ ಮಾಡ್ತಿದ್ರೆ ಮೂತಿ ತಿರುಗಿಸ್ಕೊಂಡ್ಬಿಡ್ತು ಕ್ಯೂಟಾಗಿ. ಹತ್ತುವಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಅಲ್ಲೂ ಸ್ವಲ್ಪ ಹೊತ್ತು ಸ್ಟೇ ಮಾಡಿ ಪೂಜೆ ಮಾಡಿ ಮತ್ತೆ ಸ್ಟಾರ್ಟ್ ಆದ್ವಿ. ಈ ಪ್ರಾಣಿ ಹೆಸರು ಗೊತ್ತಿಲ್ಲ, ಆದರೆ ನೋಡೋಕ್ಕಂತೂ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ನೆಕ್ಸ್ಟ್ ಹೋಗ್ಬೇಕಾದ್ರೆ ವೈಲ್ಡ್ ಸ್ಕ್ವಿರಲ್ ನೋಡಿದ್ವಿ. ಅದು ಕಲರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಬ್ಯೂಟಿಫುಲ್ ವ್ಯೂಸ್ ನೋಡಿಕೊಂಡೆ ಕೊನೆಗೆ ರೀಚ್ ಆದ್ವಿ. ಆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಲೆವೆಲ್. ಮೇಲೆ ರೀಚ್ ಆದಮೇಲೆ ಫ್ರೀ ಲಾಕರ್ಸ್ ತಗೊಂಡ್ವಿ. ಅಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೊರಟ್ವಿ ನಾವು. ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಎಷ್ಟೊತ್ತಾಗುತ್ತೆ ಇನ್ನೂ ಗೊತ್ತಿಲ್ಲ. ಸಾಕ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಕ್ಕೂ ಮುಂಚೆ ವರಾಹ ಸ್ವಾಮಿ ದರ್ಶನ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನು ಕ್ಯೂ ಅಲ್ಲಿ ಸ್ಟಾರ್ಟ್ ಆದ್ವಿ ಫ್ರೀ ದರ್ಶನಕ್ಕೆ. ಹೋಗೋ ದಾರಿಯಲ್ಲೇ ಮಳೆ ಎಲ್ಲ ಸ್ಟಾರ್ಟ್ ಆಯಿತು. ದರ್ಶನ ಆದಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಮಗೆ ದರ್ಶನಕ್ಕೆ 13 hours ಆಯಿತು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಮತ್ತೆ ನಾವು ತಿರುಪತಿಗೆ ಸ್ಟಾರ್ಟ್ ಆದ್ವಿ. ಅಲ್ಲಿಂದ ಬೆಂಗಳೂರು ಬಸ್ ಹತ್ತಕ್ಕೆ. ನೋಡ್ತಾ ಲಂಚ್ ಟೈಮೂ ಬಂತು. ಅದಕ್ಕೆ ನಾವು ಸ್ವಲ್ಪ ಜಂಕ್ ಫುಡ್ಸ್ ತಿಂದ್ವಿ. ಫುಡ್ ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ಕೊನೆಗೆ ಮನೆಗೂ ರೀಚ್ ಆದೆ. ಮನೆಗೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಅಮ್ಮ ಸೋಯಾ ಪಲಾವ್ ಮಾಡಿರೋ ತಿಂದೆ. ಇದು ನನ್ನ ತಿರುಪತಿ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ಆಲ್ ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.